ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಈ ದಿನ ನಾವು ಅಪಾಯದಿಂದ ಪಾರಾದ ಪಾರಿವಾಳಗಳು ಫಿಫ್ತ್ ಸ್ಟ್ಯಾಂಡರ್ಡ್ ತಿಳಿ ಕನ್ನಡದಿಂದ ಓದ್ತಾ ಇದ್ದೀವಿ. ಮೀನ್ಸ್ ಪಿಜಿಯಾನ್ಸ್, ಪಾರಿವಾಳಗಳು ಮೀನ್ಸ್ ಪಿಜಿಯಾನ್ಸ್, ಪಾರಾದ ಎಸ್ಕೇಪ್ಡ್, ಆ್ಯಂಡ್ ಅಪಾಯದಿಂದ ಮೀನ್ಸ್ ಡೇಂಜರಸ್. ದ ಪಿಜಿಯಾನ್ಸ್ ವಿಚ್ ಆರ್ escaped from the dangerous. How they escaped from the danger, here we are going to learn. ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು. ಒನ್ ಹಂಟರ್ ಟು ಕ್ಯಾಚ್ pigeons, he kept one net and also some grains. ಕಾಳು means grains, ಬಲೆ means net. ಕಾಳಿನ ಆಸೆಗಾಗಿ ಪಾರಿವಾಳಗಳು ಪುರ್ರೆಂದು ಹಾರಿ ಬಂದವು. ಪಿಜಿಯಾನ್ಸ್ ಕೇಮ್ ಹಿಯರ್ ಟು ಈಟ್ ದಟ್ ಗ್ರೇನ್ಸ್. ಅವು ಕಾಳು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡವು. ವೈಲ್ ಈಟಿಂಗ್ ಗ್ರೇನ್ಸ್ ದೇ ಕಾಟ್ ಇನ್ ದಟ್ ನೆಟ್. ಸಿಕ್ಕಿ ಹಾಕಿಕೊಂಡವು ಮೀನ್ಸ್ ಕಾಟ್, ದೇ ಕಾಟ್, ಆ್ಯಂಡ್ ತಿನ್ನುತ್ತಾ ವೈಲ್ ಈಟಿಂಗ್. ಓಕೆ. ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು ಮೀನ್ಸ್ ದೇ ಟ್ರೈ ಟು ಎಸ್ಕೇಪ್ ಫ್ರಮ್ ದಟ್ ನೆಟ್ ಬಟ್ ದೇ ಕುಡಂಟ್. ಆದರೆ ಸಾಧ್ಯವಾಗಲಿಲ್ಲ. ಇಟ್ ವಾಸ್ ನಾಟ್ ಪಾಸಿಬಲ್. ಅದೇ ಸಮಯಕ್ಕೆ ಕಾಗೆಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು. ದ ಸೇಮ್ ಟೈಮ್ ಒನ್ ಕ್ರೋ, ಕಾಗೆ ಒನ್ ಕ್ರೋ ವಾಸ್ ಫ್ಲೈಯಿಂಗ್ ಇನ್ ದ ಸೇಮ್ ವೇ. ಅದು ಬಲೆಗೆ ಸಿಕ್ಕಿಬಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ದಟ್ ಕ್ರೋ ಫೆಲ್ಟ್ ವೆರಿ ಬ್ಯಾಡ್ ಆರ್ ಮರ್ಸಿ ಆನ್ ದಟ್ ಪಿಜಿಯಾನ್ಸ್. ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು. ಪಾರಿವಾಳಗಳು, ಆಲ್ ಪಿಜಿಯಾನ್ಸ್ ಆಸ್ಕ್ಡ್ ಹೆಲ್ಪ್ ಫ್ರಮ್ ದಟ್ ಕ್ರೋ ಅಲ್ವಾ. ಕಾಗೆಯನ್ನು ಸಹಾಯ ಮಾಡು ಅಂತ. ಪಾರಿವಾಳಗಳೆಲ್ಲ ನೆಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾವೆ ಬಲೆಯಲ್ಲಿ. ಅದೇ ಸಮಯಕ್ಕೆ ಕಾಗೆ ಅಲ್ಲೊಂದು ಹಾರಿ ಹೋಗ್ತಾ ಇರುತ್ತೆ. ಆ ಎಲ್ಲ ಪಾರಿವಾಳಗಳು ಆ ಕಾಗೆಯನ್ನು ಸಹಾಯಕ್ಕಾಗಿ ಕೇಳುತ್ತೆ. ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು. ಆವಾಗ ಕಾಗೆ ಏನು ಹೇಳುತ್ತೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಎಲ್ಲರೂ ಒಟ್ಟಿಗೆ ಹಾರಿಬಿಡ್ರಿ, ಬಲೆ ಸಮೇತ ನೀವು ಹೋಗ್ಬೋದು ಅಂತ ಒಂದು ಐಡಿಯಾ ಕೊಡುತ್ತೆ. ವಾಟ್ ಕ್ರೋ ಟೋಲ್ಡ್ ಟು ಪಿಜಿಯಾನ್ಸ್ ಈಸ್, ಒಗ್ಗಟ್ಟಿನಲ್ಲಿ ಬಲವಿದೆ ಮೀನ್ಸ್, ಒಗ್ಗಟ್ಟು ಮೀನ್ಸ್ ಯುನಿಟಿ, ಬಲ ಮೀನ್ಸ್ ಸ್ಟ್ರೆಂತ್. ದೇರ್ ವಿಲ್ ಬಿ ಮೋರ್ ಸ್ಟ್ರೆಂತ್ ಇನ್ ಯುನಿಟಿ, ಸೊ ದಟ್ you all pigeons should fly at a time with that net so that you can go away. ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು. ಹಾಗೆ ಮಾಡಿ ಎಲ್ಲ ಪಾರಿವಾಳಗಳು ಹಾರಿದವು. ಸೊ ಆಲ್ pigeons did the same way what crow told. So they flew at a time with the net. So they went to little ನಿಯರ್ ಬೆಟ್ಟ ಮೀನ್ಸ್ ಬೆಟ್ಟದ. ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು. ದೇ ವೆಂಟ್ ಟು ನಿಯರ್ ಸಮ್ ಮೌಂಟೇನ್ ವಿತ್ ದ ನೆಟ್. ಬೆಟ್ಟದ ಹತ್ರ ಹೋಗುತ್ತೆ. ಅಲ್ಲೇನು ಮಾಡುತ್ತೆ, ಇಲಿಗಳ ಸಹಾಯ ಬೇಡಿದವು. ಇಲಿಗಳನ್ನು ಸಹಾಯ, ದೇ ಆಸ್ಕ್ಡ್ ಹೆಲ್ಪ್ ಆಫ್ ಇಲಿ ಮೀನ್ಸ್ ರ್ಯಾಟ್. ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು. ಸೊ ಹೌ ರ್ಯಾಟ್ಸ್ ಹೆಲ್ಪ್ಡ್ ಟು ದ ಪಿಜಿಯಾನ್ಸ್, ದೇ ಹೆಲ್ಪ್ಡ್ ಬೈ ಬೈಟಿಂಗ್ ದ ನೆಟ್ ವಿತ್ ದ ಹೆಲ್ಪ್ ಆಫ್ ಟೀತ್. ಹಲ್ಲು ಮೀನ್ಸ್ ಟೀತ್. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಲೈಕ್ ದಿಸ್ ಪಿಜಿಯಾನ್ಸ್ ಎಸ್ಕೇಪ್ಡ್ ಫ್ರಮ್ ದ ಡೇಂಜರ್. ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನೆ ಹಾರಿ ಹೋದವು. ಪಿಜಿಯಾನ್ಸ್, ಅವುಗಳು ಮೀನ್ಸ್ pigeons told thanks to crow and rat and they flew away. Moral of the story is, ಒಗ್ಗಟ್ಟಿನಲ್ಲಿ ಬಲವಿದೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು. ಯುನಿಟಿ ಇನ್ ದ ಒಗ್ಗಟ್ಟಿನಲ್ಲಿ ಬಲ ಮೀನ್ಸ್ ಯುನಿಟಿ ಸ್ಟ್ರೆಂತ್ ವಿಲ್ ಬಿ ದೇರ್ and we have to help those are in trouble. Okay, now we will do some question answers. ಬೇಡನು ಬಲೆಯನ್ನು ಏಕೆ ಬೇಯಿಸಿದನು? Why hunter kept that net? Why? You have to remove AK. Why? You have to add, you have to write like this. ಬೇಡನು ಬಲೆಯನ್ನು ಪಾರಿವಾಳಗಳನ್ನು
ಪಾರಿವಾಳಗಳನ್ನು ಹಿಡಿಯಲು ಬಲೆ ಬೀಸಿದನು. ಓಕೆ, ಬೀಸಿದನು. ಬೇಡನು ಟು ಕ್ಯಾಚ್ ಪಿಜಿಯನ್ಸ್ ದಟ್ ಹಂಟರ್ ಕೆಪ್ಟ್ ದಟ್ ನೆಟ್. ಬೇಡನು ಪಾರಿವಾಳಗಳಿಗೆ ಯಾವ ಆಸೆ ತೋರಿಸಿದನು? ವಿಚ್ ಥಿಂಗ್ ಹೀ ಪುಟ್ ಟು ಅಟ್ರ್ಯಾಕ್ಟ್ ದಟ್ ಪಿಜಿಯನ್ಸ್? ಬೇಡನು, ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್. ಬೇಡನು ಪಾರಿವಾಳಗಳಿಗೆ ಕಾಳುಗಳ ಗ್ರೇನ್ಸ್ ಆಸೆ ತೋರಿಸಿದನು. ಹಿ ಶೋಡ್ ಸಮ್ ಗ್ರೇನ್ಸ್, ರೈಟ್? ಪಾರಿವಾಳಗಳಿಗೆ ಬಲೆಯಿಂದ ಬಿಡಿಸಿಕೊಳ್ಳಲು ಏನು ಮಾಡಿದವು? ವಾಟ್ ದೇ ಡಿಡ್ ಟು ಎಸ್ಕೇಪ್ ಫ್ರಮ್ ದ ನೆಟ್? ಯು ಹ್ಯಾವ್ ಟು ರೈಟ್ ದ ಸೇಮ್. ಪಾರಿವಾಳಗಳಿಗೆ ಬಲೆಯಿಂದ ಬಿಡಿಸಿಕೊಳ್ಳಲು ಏನು ಮಾಡಿದವು? ಯು ಹ್ಯಾವ್ ಟು ರೈಟ್ ದಿಸ್ ಥಿಂಗ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ರೈಟ್ ಒಟ್ಟಿಗೆ ಬಲೆ ಸಮೇತ ಹಾರಿದವು. ದೇ ಫ್ಲೂ ವಿತ್ ದ ನೆಟ್. ಕಾಗೆ ಪಾರಿವಾಳಗಳಿಗೆ ಏನೆಂದು ಹುರಿದುಂಬಿಸಿತು? ಹೌ ಕ್ರೋ ಮೋಟಿವೇಟೆಡ್ ಟು ಪಿಜಿಯನ್ಸ್. ಕಾಗೆಯು ಪಾರಿವಾಳಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು, ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್, ಹುರಿದುಂಬಿಸಿತು. ಹಿಯರ್ ಯು ಹ್ಯಾವ್ ಟು ರೈಟ್ ಹುರಿದುಂಬಿಸಿತು. ಓಕೆ, ದೆನ್ ನೆಕ್ಸ್ಟ್ ಈಸ್ ಪಾರಿವಾಳಗಳು ಬಲೆ ಸಹಿತ ಹಾರಿ ಎಲ್ಲಿ ಹೋದವು? ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್. ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು. ಹಿಯರ್ ಇಟ್ ಈಸ್ ದೇರ್, ಯು ಕ್ಯಾನ್ ಸಿ. ಬೆಟ್ಟದ ಸಮೀಪ ಇಳಿದವು. ಓಕೆ, ದಟ್ ಥಿಂಗ್ ಯು ಹ್ಯಾವ್ ಟು ರೈಟ್ ಹಿಯರ್. ನೆಕ್ಸ್ಟ್ ಥಿಂಗ್, ಪಾರಿವಾಳಗಳು ಯಾರ ಸಹಾಯದಿಂದ ಬಲೆಯನ್ನು ಬಿಡಿಸಿಕೊಂಡವು? ಯು ಹ್ಯಾವ್ ಟು ರೈಟ್ ಇಲಿ. ಯು ಹ್ಯಾವ್ ಟು ರಿಮೂವ್ ದಿಸ್ ಒನ್. ಯು ಹ್ಯಾವ್ ಟು ಪುಟ್ ಹಿಯರ್ ಪಾರಿವಾಳಗಳು ಇಲಿಗಳ ಪ್ಲೂರಲ್ ಫಾರ್ಮ್, ನಾಟ್ ಓನ್ಲಿ ಒನ್ ರ್ಯಾಟ್, ರೈಟ್? ಇಲಿಗಳ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು. ಇಲಿಗಳು ಪಾರಿವಾಳಗಳನ್ನು ಬಲೆಯಿಂದ ಹೇಗೆ ಬಿಡಿಸಿದವು? ಇಲಿಗಳು ಪಾರಿವಾಳಗಳನ್ನು ಹೇಗೆ? ಹಿಯರ್ ಯು ಹ್ಯಾವ್ ಟು ರೈಟ್. ಇಲಿಗಳು ಪಾರಿವಾಳಗಳನ್ನು ಹಲ್ಲಿನಿಂದ ಬಲೆಯನ್ನು ಕತ್ತರಿಸಿ ಮೀನ್ಸ್ ಬೈ ಕಟ್ಟಿಂಗ್ ದ ನೆಟ್ ಬೈ ದೇರ್ ಟೀತ್, ಕತ್ತರಿಸಿ ಬಿಡಿಸಿದವು. ಲೈಕ್ ದಿಸ್ ದೇ ಹೆಲ್ಪ್ಡ್. ಪಾರಿವಾಳಗಳು ಕಾಗೆ ಇಲಿಗಳಿಗೆ ಏಕೆ ಧನ್ಯವಾದಗಳು ಹೇಳಿದವು? ವೈ ಪಿಜಿಯನ್ಸ್ ಟೋಲ್ಡ್ ಥ್ಯಾಂಕ್ಸ್ ಟು ಕಾಗೆ ಆ್ಯಂಡ್ ಇಲಿ? ಅವುಗಳ ಸಹಾಯಕ್ಕೆ. ಕಾಗೆ ಮತ್ತು ಇಲಿಗಳ ಸಹಾಯಕ್ಕೆ ಪಾರಿವಾಳಗಳು, ದೆನ್ ಯು ಹ್ಯಾವ್ ಟು ರೈಟ್, ಧನ್ಯವಾದಗಳು ಹೇಳಿದವು. ಹಿಯರ್ ಯು ಹ್ಯಾವ್ ಟು ಫಿನಿಶ್. ಹೇಳಿದವು. ಅಪಾಯದಿಂದ ಪಾರಾದ ಪಾರಿವಾಳಗಳ ಕತೆ ನೀತಿ ಏನು? ವಾಟ್ ಈಸ್ ದ moral ಆಫ್ ದ ಸ್ಟೋರಿ? ಮಾರಲ್ ಆಫ್ ದ ಸ್ಟೋರಿ ಈಸ್ ಒಗ್ಗಟ್ಟಿನಲ್ಲಿ ಬಲವಿದೆ, ಹಾಗೆ ಕಷ್ಟದಲ್ಲಿ
ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು. ಯು ಹ್ಯಾವ್ ಟು ರೈಟ್ ಸಹಾಯ ಮಾಡಬೇಕು. ವಿ ಹ್ಯಾವ್ ಟು ಹೆಲ್ಪ್ ದೋಸ್ ಹೂ ಆರ್ ಇನ್ trouble. Okay, this is the moral of the story. Now we are going to end this chapter. ಧನ್ಯವಾದಗಳು.